ಅಲ್ಲ ಟಾಸ್ಕ್ ಆಡಲ್ಲ, ಸುಮ್ಮನೆ ಒಂದು ಅದೃಷ್ಟದಲ್ಲಿ ಬರ್ತಾ ಇದ್ದಾರೆ ಅಂತ ಕಂಟೆಸ್ಟೆಂಟೇ ಹೇಳ್ತಿದ್ರು. ಅದಕ್ಕೆ ನಿಮ್ಮ ಉತ್ತರ ಏನು ಅಂತ? ಯಾಕಂದ್ರೆ ನೀವು ಅಲ್ಲಿದ್ದು ಜೀವಿಸಿದ್ದೀರಾ, ನಾವು ನೋಡೋದು ಬೇರೆ, ನೀವು ಅಲ್ಲೇ ಇರೋದು ಬೇರೆ ಅಲ್ಲ. ಸೊ ಹಾಗಾಗಿ ಒಂದು ಮನೆ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿಲ್ಲ ಅಂತ ಆ ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಿಕಾಸ್ ಯಾವ ವಾರನೂ ಯಾರೂ ಮನೇಲಿ ಅದನ್ನು ಹೇಳಲ್ಲ ನಾನು ಮನೆ ಕೆಲಸ ಮಾಡ್ತಿಲ್ಲ ಅಂತ. ನನಗೇನು ವಹಿಸಿದ್ದಾರೆ ಡಿಪಾರ್ಟ್ಮೆಂಟ್ ಆ್ಯಂಡ್ ನಾನು ಅದನ್ನು ಸ್ವಲ್ಪ ಕಾನ್ಷಿಯಸ್ ಆಗಿ ಹೇಳ್ತೀನಿ. ಯಾಕಂದರೆ ನಾನು ನೋಡಿರ್ತೀನಿ ಯಾರೋ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಅಂದರೆ ಮಾಡಲಿ ಬಿಡು ಅಂತ ಅವ್ರಿಗೆ ಜಾಸ್ತಿ ಕೆಲಸ ಹಾಕೋದು, ಇನ್ನು ಯಾರೋ ಮಾಡದೇ ಇರೋದು, ಆ ಥರ ಆಗ್ತಿತ್ತು. ಎಲ್ಲರೂ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ ಸೊ ದಟ್ ಯಾರಿಗೂ ಬರ್ಡನ್ ಆಗಲ್ಲ ಅನ್ನೋದನ್ನ ಅದನ್ನು ರೇಸ್ ಮಾಡಿದ್ದೀನಿ. ಅದಕ್ಕೆ ಕ್ಯಾಲ್ಕುಲೇಟಿವ್ ಅಂತ ಆಮೇಲೆ ಬಂತು. ಬಟ್ ಸ್ಟಿಲ್ ದಟ್ ವಾಸ್ ಇವಾಗಲೂ ನನ್ನ ಪಾಯಿಂಟ್ ಅದೇನೆ. ಇವಾಗ ನಾವು ಡಿವೈಡ್ ಮಾಡ್ಕೊಳ್ಳೋದೇ ಕೆಲಸ ಅದಕ್ಕೆ. ಸೊ ಮನೆ ಕೆಲಸ ಮಾಡಿಲ್ಲ ಅಂದಮೇಲೆ ಯಾಕೆ ಅವರು ಅವತ್ತು ಯಾವಾಗ ಅನಿಸಿದೆ ಆ ವಾರ ನಂಗೆ ಕಳಪೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ಸೊ ಆ ವಾರನ ಅವರೇ ಹೇಳ್ಬೋದಿತ್ತು ನಿಮ್ಮ ಮನೆ ಕೆಲಸ ಮಾಡಿಲ್ಲ ನಿಂಗೆ ಕಳಪೆ ಕೊಡ್ತಿದ್ದೀನಿ ಅಂತ. ಆ್ಯಂಡ್ ಟಾಸ್ಕ್ ಆಡಲ್ಲ ಅಂದಾಗ ಫಿಸಿಯೋಲಾಜಿಕಲಿ ನಾವೆಲ್ಲರೂ ಒಂದೇ ಥರನೂ ಇರಲ್ಲ. ನನ್ನ ಸ್ಟ್ರೆಂತ್ಸ್ ಏನಿದೆ ಆ ಇದರಲ್ಲಿ ಆಡಬೇಕು. ಬಟ್ ಅದು ಏನು ಆ ಟಾಸ್ಕ್ ಬರ್ತಿಲ್ವಾ ಆಡ್ತಿಲ್ವಾ ಅನ್ನೋದು ಇತ್ತು. ಬಟ್ ಅದನ್ನು ಓವರ್ಕಮ್ ಮಾಡಿ ಐ ಥಿಂಕ್ ನನ್ನ ಟಾಸ್ಕ್ಗಳು ಆಡೋದೇ ಇಲ್ಲ ಅಂತ ಹಿಂದೆ ಉಳಿದಿದ್ದಿಲ್ಲ. ನನ್ನ ಎಫರ್ಟ್ ಏನಿತ್ತು ಅದನ್ನು 100% ನಾನು ಹಾಕಿದ್ದೀನಿ ಅಂತ ಅನಿಸುತ್ತೆ. ಓಕೆ, ಇವಾಗ ಅಶ್ವಿನಿ ಮೇಡಮ್ ಅವರು ಅದೊಂದು ಏಕವಚನ ಬಹುವಚನ ಅನ್ನೋದೊಂದು ನಡೆಯುತ್ತೆ. ಅಂದರೆ ಅವರು ಹೇಗೆ ಕಾಣಿಸುತ್ತೆ ಆಚೆ ಕಡೆ ಅಂತಂದರೆ ಅವ್ರಿಗೆ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ಬಟ್ ಅವ್ರು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ಥರ ಇತ್ತು. ಆ ಸಿಚುವೇಶನ್ ಹೇಗಿತ್ತು ಮನೆ ಒಳಗಡೆ? ಆ್ಯಂಡ್ ಯಾರೆಲ್ಲ ಧ್ವನಿ ಎತ್ತಿದ್ರಿ ಅಂತ ಅಂದರೆ ನಮಗೆ ಕಾಣಿಸಿರೋದು ಕೆಲವರೇ ಜನ. ಹಾಗಾಗಿ ಅಂದರೆ ಏಕವಚನ ಅಂದಾಗ್ಲೂ ಅವ್ರ ಹತ್ರ ನಾವು ಒಂದ್ಸಲಿ ಡಿಸ್ಕಷನ್ ಮಾಡುವಾಗ ಹೇಳ್ತೀನಿ, ನೀವು ಎವ್ರಿ ಟೈಮ್ ಹೇಳ್ತೀರಾ ಅಶ್ವಿನಿ ಮ್ಯಾಮ್, ಕರೆಕ್ಟ್, ಅದು ನಿಮ್ಮ ಕಂಫರ್ಟ್ ಝೋನ್ ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಕರೆಯೋಕ್ಕೆ, ಆ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ಬೇಕು ಹೌದು. ಬಟ್ ಆ ಜಗಳ ಮಾಡೋ ಟೈಮಲ್ಲಿ ನೀವು ಅದನ್ನೇ ಹೇಳ್ಬಿಡ್ತೀರಾ. ಏಕವಚನದಲ್ಲಿ ಮರ್ಯಾದೆ ಕೊಟ್ಟು ಮಾತಾಡೋ ಅಂತ ನೀವು ಹೋಗೋಲೋ ಅಲ್ಲಿಗೆ ಹೊಟ್ಟೋಗ್ಬಿಡ್ತೀರ. ಅವಾಗ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವ ಕಾರಣಕ್ಕೆ ನಾವು ಜಗಳ ಆಡ್ತಿದ್ವಿ ಆ ಕಾರಣ ನಾವು ಮಾಡಬಾರ್ದಲ್ವಾ ಅಂತ ಒಂದು ಡಿಸ್ಕಷನ್ ನಾನು ಅವ್ರ ಜೊತೆ ಮಾಡಿರ್ತೀನಿ. ಅದು ಹೋಗ್ತಾ ಹೋಗ್ತಾ ಸುದೀಪ್ ಸರ್ ಸರಿ ಕ್ಲಾರಿಫೈ ಮಾಡ್ತಾರೆ, ತಿದ್ಕೋತೀನಿ ಅಂತಾರೆ, ಇದು ಮಾಡ್ತಾರೆ. ಯಾವ ಲೆವೆಲ್ ಅಂದರೆ ಹೋದ್ವಾರ ಅಂತೂ ಅದಾದ್ರೂ ಯಾರಿಗೂ ಲೈಕ್ ಅಯ್ಯೋ ಬಿಡು ಅವ್ರು ಹೇಳ್ತಾರೆ ಮತ್ತು ಅವರೂ ಅದೇ ಮಾಡ್ತಾರೆ ಅನ್ನೋ ಥರ ಒಂಥರ ಸ್ವಲ್ಪ ಕಾಮಿಕಲ್ ಆಗೋಯ್ತು ಲಾಸ್ಟಲ್ಲಿ. ಓಕೆ, ಧ್ರುವಂತ್ ಅವ್ರ ಜೊತೆ ಮಾತಾಡೋದಕ್ಕೆ ಇತ್ತೀಚೆಗೆ ಮನೆಯವರೆಲ್ಲ ಹೆದರ್ತಿದ್ದಾರಾ ಹೇಗೆ? ಇಲ್ಲ, ಯಾರೂ ಹೆದರುತ್ತಿಲ್ಲ. ಬಟ್ ಮನೆಯವ್ರಿಗೆಲ್ಲ ಅನಿಸ್ತಾ ಇದೆ. ಅಂದರೆ ಮನೆ ಒಳಗಡೆ ಇದ್ದಾಗ ನನಗೂ ಅನಿಸ್ತಿತ್ತು, ವಿಷಯ ಇಲ್ಲದೇನೂ ಅವರು ಏನೋ ಎಸ್ಪೆಷಲಿ ಸೀಕ್ರೆಟ್ ರೂಮಿಂದ ಬಂದ ಮೇಲೆ ವಿಷಯ ಇಲ್ಲದೇನೂ ಅವ್ರು ಟ್ರಿಗರ್ ಆಗ್ತಿದ್ದಾರೆ, ವಿಷಯ ಇಲ್ಲದೇನೂ ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಇವಾಗ ನೀವು ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ ಗಿಲ್ಲಿ